ಆವಾಗ ಭಾಗ್ಯವಂತರು ಚಿತ್ರ ಮಾಡುವಾಗ ಇದಕ್ಕಿಂತ ಮುಂಚೆನೇ ದೊಡ್ಡ ದೊಡ್ಡ ಚಿತ್ರಗಳೆಲ್ಲ ಮಾಡಿಬಿಟ್ಟಿದ್ದೆ. ನಾನು ನಿನ್ನ ಮರೆಯಲ್ಲರೆ, ಬಬ್ರುವಾನ ಅವೆಲ್ಲ ಮಾಡಿದ್ದರಿಂದ ರಾಜ್ಕುಮಾರ್ ಸಾರು ನಾನು ನೋಡಿದ್ರು, ನಾನು ಹೇಳ್ಕೊಡ್ತಾ ಇದ್ದು, ಡೈಲಾಗ್ ಹೇಳ್ತಾ ಇದ್ದದ್ದು, ಆಮೇಲೆ ನನ್ನ ನಯ ವಿನಯ ಎಲ್ಲ ಕರೆಕ್ಟಾಗಿ ನಾನು ಕಲ್ತ್ಕೊಂಡಿದ್ದು ಏನು ಇಲ್ಲಿಂದ ಅಂತ ಹೇಳಿದ್ರೆ ಅವರಿಂದನೇ ಕಲ್ತ್ಕೊಂಡೆ. ರಾಜ್ಕುಮಾರ್ ಸಾರಿಂದನೇ ಕಲ್ತ್ಕೊಂಡಿದ್ದು. ಯಾಕೆಂದರೆ ಅವ್ರನ್ನ ಹೇಳ್ದಲ್ಲ, ಅವರೇನೇ ಒಂದು ದೊಡ್ಡ ವಿಶ್ವವಿದ್ಯಾನಿಲಯ ಇದ್ದಂಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಅವರ ನಡತೆ ನೋಡಿ ಕಲ್ತ್ಕೋಬೇಕು ಅಂತ ಹೇಳಿದ್ರೆ ಅವರ ನಯ ವಿನಯ, ಆ ಮಾತು ಕತೆ ಇವೆಲ್ಲನೂ ಎಲ್ರಿಗೂ ಬರೋದಿಲ್ಲ ಸಾಮಾನ್ಯವಾಗಿ. ನಾನು ಬಹಳ ಜನ ಕಲಾವಿದರು ನೋಡಿದ್ದೀನಿ, ಬಹಳ ಜನ ಕಲಾವಿದ್ರ ಜೊತೆ ಕೆಲಸ ಮಾಡಿದ್ದೀನಿ. ಇದನ್ನು ಎಲ್ಲೂ ನೋಡೋಕ್ಕೆ ಸಾಧ್ಯವಿಲ್ಲ. ಅಣ್ಣ ಅವರು ರಾಜ್ಕುಮಾರ್ ಸಾರ್ ಅಂದರೆ ರಾಜ್ಕುಮಾರೇನೆ, ರಾಜರಿಗೆ ಕುಮಾರನೇ ಅವರು. ಸೊ ಅಷ್ಟಕ್ಕೆ ಅವರು ಅರ್ಹತೆ ಇರೋ ವ್ಯಕ್ತಿ. ಅಲ್ಲಿಂದ ಕಲ್ತ್ಕೊಂಡಾಗ ಅವ್ರ ಹತ್ರನೇ ಅವ್ರಿಗೆ ಡೈಲಾಗ್ ಹೇಳ್ಕೊಡುವಾಗ, ಅದು ಮಾಡಿಕೊಡುವಾಗ ಅವ್ರ ಜೊತೆ ಅಷ್ಟು ಹತ್ತತ್ರದಿಂದ ಇರ್ತಾ ಇದ್ದೆ ನಾನು. ಅವಾಗೆಲ್ಲ ಏನು ಅಂತ ಹೇಳಿದ್ರೆ ನಾವು ಡೈಲಾಗ್ಗಳನ್ನ ಸುಮ್ಮನೆ ಕೊಟ್ಬಿಡ್ತಾ ಇರಲಿಲ್ಲ. ಡೈಲಾಗ್ಗಳನ್ನ ನಾವು ಹೋಗಿ ಕಲಾವಿದರಿಗೆ ಹೇಳಬೇಕು. ಈಗ ಫಾರ್ ಎಕ್ಸಾಂಪಲ್ ರಾಜ್ಕುಮಾರ್ ಅವ್ರು ಬಂದರು ಅಂತ ಹೇಳಿದ್ರೆ ರಾಜ್ಕುಮಾರ್ ಕುರ್ಚಿ ಮೇಲೆ ಕೂತ್ಕೋತಾರೆ ಮೇಕಪ್ಗೆ. ಅವರು ಸಾಮಾನ್ಯವಾಗಿ ಸುಮ್ಮನೆ ಮೇಕಪ್ ಕೂತ್ಕೊಳ್ಳಲ್ಲ. ಮೇಕಪ್ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಆ ಮೇಕಪ್ ಮೆಟೀರಿಯಲ್ಸು ಅದು ಇದು ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಕಣ್ಣು ಹೊತ್ಕೊಂಡು ನಮಸ್ಕಾರ ಮಾಡಿ ಕೂತ್ಕೋತಾರೆ. ಅದಕ್ಕಿಂತ ಮುಂಚೆ ಸ್ಟುಡಿಯೋ ಒಳಗೆ ಎಂಟ್ರ್ ಆಗ್ತಿದ್ದಂಗೆ ಅಲ್ಲೊಂದು ಗುಡಿ ಇರುತ್ತೆ, ದೇವಸ್ಥಾನ ಇರುತ್ತೆ ಚಿಕ್ಕದು. ಅದು ಯಾರ್ದು ಬೇಕಾದ್ರೆ ಇರ್ಬೋದು, ಗಣೇಶನ ಇರ್ಬೋದು, ಲಿಂಗನ ಇರ್ಬೋದು, ಏನೋ ಇರ್ಬೋದು. ಅಲ್ಲಿಗೆ ಅವ್ರು ನಮಸ್ಕಾರ ಮಾಡಿಬಿಟ್ಟೇ ಇಲ್ಲಿ ಮೇಕಪ್ ರೂಮ್ಗೆ ಬರೋದು. ಇಲ್ಲಿ ಕುರ್ಚಿ ಕೂತ್ಕೊಂಡು ಅಲ್ಲಿಗೆಲ್ಲಾನು ನಮಸ್ಕಾರ ಮಾಡೇನೆ ಅವರು ಮೇಕಪ್ ಮೆನ್ ಅವ್ರಿಗೆ ಬೊಟ್ಟಿಡ್ತಾರೆ. ಬೊಟ್ಟಿಡುವಾಗ ದೇವ್ರನ್ನ ಸ್ತೋತ್ರ ಹೇಳ್ತಾನೆ ಇರ್ತಾರೆ, ಅವ್ರಿಗೆ ಬೊಟ್ಟಿಡ್ತಾರೆ. ನಾವು ಆ ಸಮಯದಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರ್ ಹೋಗ್ತೀವಿ, ನಾವು ಅವ್ರಿಗೆ ಮೇಕಪ್ ಆಗ್ತಾ ಇರುತ್ತೆ. ಮೇಕಪ್ ಆಗ್ತಾ ಇದ್ದಾಗ ನಾವು ಸಂಭಾಷಣೆನ ಅವ್ರಿಗೆ ಓದ್ತೀವಿ. ಇವತ್ತೊಂದು ದಿವಸ ಈ 3 ದೃಶ್ಯ ಇದೆ ಅಥವಾ 4 ದೃಶ್ಯ ಇದೆ ಅಂದರೆ ಆ 3-4 ದೃಶ್ಯದ ಸಂಭಾಷಣೆಗಳನ್ನ ಓದ್ತೀವಿ. ಓದಿದ್ಮೇಲೆ ಯಾವುದು ತೆಗಿತೀವೋ, ಈಗ ಸದ್ಯದ ಯಾವುದು ಇಮಿಡಿಯೇಟ್ ಇದೆ ಅದನ್ನು ಹೇಳ್ತೀವಿ. ಸೊ ಇದನ್ನು ಕೇಳ್ಕೊತಾರೆ. ಆಮೇಲೆ ಇನ್ನೊಂದು ಸತಿ ಓದಿ ಅಂತಾರೆ, ಅದನ್ನು ಓದ್ತೀವಿ. ಆಮೇಲೆ ಮೇಕಪ್ ಎಲ್ಲ ಹಾಕ್ಕೊಂಡು ಬರ್ತಾರೆ. ರಾಜ್ಕುಮಾರ್ ಏನು ಅಂತ ಹೇಳಿದ್ರೆ ಶಿಸ್ತಿನ ಸಿಪಾಯಿ ಅಂತ ಹೇಳ್ಬೋದು. 9 ಗಂಟೆ ಶೂಟಿಂಗ್ ಇದೆ, 7 ಗಂಟೆ ಶೂಟಿಂಗ್ ಇದೆ ಅಂದರೆ ಕರೆಕ್ಟಾಗಿದ್ದಾನೆ. 7 ಗಂಟೆ ಶೂಟಿಂಗಿಂದ 6 ಗಂಟೆ 6:15 ಸ್ಟುಡಿಯೋಲಿ ಇರ್ತಾರೆ. ಅರ್ಧ ಮುಕ್ಕಾಲು ಗಂಟೆ. ಆಗಿನ ಕಾಲದಲ್ಲೆಲ್ಲ ಏನಂತ ಹೇಳಿದ್ರೆ ಸೋಷಿಯಲ್ ಪಿಕ್ಚರ್ ಆದರೆ ಈಸಿ, ತಲೆ ಹಿಂಗೆ ನಮ್ಮ ಬಾಚ್ಕೋಬೋದು, ಇದು ಮಾಡ್ಬೋದು, ಆಮೇಲೆ ಏನೋ ಒಂದು ಪ್ಯಾಂಟು ಶರ್ಟು ಸ್ಲ್ಯಾಕ್ ಹಾಕ್ಕೊಂಡು ಬಂದುಬಿಡ್ಬೋದು. ಇದೇ ಮೈಥಲಾಜಿಕಲ್ ಸಿನಿಮಾಗಳು, ಜಾನಪದ ಚಿತ್ರಗಳು, ಪೌರಾಣಿಕ ಚಿತ್ರಗಳಾದರೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವುದನ್ನು ಕೂಡ ನಿಮ್ಮ ಮಾಮೂಲಿ ಈ ಕೇಶಾಲಂಕಾರದಲ್ಲಿ ಬರೋಕ್ಕಾಗೋದಿಲ್ಲ. ಅದಕ್ಕೆ ಅಂತಲೇ ಒಂದು ವಿಗ್ ಮಾಡಿರ್ತೀವಿ. ಆಮೇಲೆ ಅದೇ ಅಷ್ಟೇ ಅಲ್ಲ, ಮುಖಾಲಂಕಾರ ಆಗಬೇಕು, ಕಿವಿಗಿದಾಗಬೇಕು. ಗಂಡಸ್ಕಾದ್ರೂ ಕೂಡ ಕಿವಿಗೆ ಇವೆಲ್ಲ ಇರಬೇಕು. ಆಮೇಲೆ ಡ್ರೆಸ್ಗಳು ಬೇರೆ ಇರುತ್ತೆ, ಕಚ್ಚೆ ಪಂಚೆ ಥರ ಇರುತ್ತೆ, ಅಂಗರೇಖಾ ಥರ ಇರುತ್ತೆ, ಮೇಲ್ಗಡೆ ಇದೊಂದು ಬೇರೆ, ಆಮೇಲೆ ಕಿರೀಟ ಅದು. ಸೊ ಅವೆಲ್ಲ ಬರೋದಕ್ಕೆ ಲೇಟ್ ಆಗುತ್ತೆ. ಅಂಥದ್ರಲ್ಲೂ ಕೂಡ ಕರೆಕ್ಟಾಗಿ ಟಾಕ್ ಕೊಟ್ಟಿಕ 9 ಗಂಟೆ ಬೇಕು, 9:15 ಬೇಕು, ಕರೆಕ್ಟಾಗಿ ಬರೋತಾರೆ ರಾಜ್ಕುಮಾರ್ ಅವರು. ಸೊ ರಾಜ್ಕುಮಾರ್ ಬರ್ತಾ ಇದ್ದು ಅಂದರೆ ಬೇರೆಯವರೆಲ್ಲರೂ ಕರೆಕ್ಟಾಗಿ ಬರೋರು.